ಸೊ ನಮಸ್ಕಾರ ಸ್ನೇಹಿತರೆ. ಈಗ ನನ್ನ ಹತ್ರ ಯಾವುದೇ ಸ್ಟುಡಿಯೋ ಇಲ್ಲ. ನನ್ನ ಆಟೋನೇ ನನಗೆ ಸ್ಟುಡಿಯೋ. ಅದಾಯ್ತಾ? ನಾನು ಆಟೋದಲ್ಲಿ ಕೂತೇ ಮಾತಾಡಬೇಕು. ಯಾಕಂದರೆ ಸ್ಟುಡಿಯೋ ಮಾಡೋವಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ. ಆದರೆ ಸ್ಟುಡಿಯೋ ಮಾಡೋವಷ್ಟು ಕೆಪಾಸಿಟಿನೂ ನನಗಿಲ್ಲ. ನೀವೆಲ್ಲ ಸಪೋರ್ಟ್ ಮಾಡಿ ದೊಡ್ಡ ವ್ಯಕ್ತಿ ಆದರೆ ನಾನು ಸ್ಟುಡಿಯೋ ಮಾಡಿ ನೀವೆಲ್ಲ ನನಗೆ ಬೆಳೆಸಿದರೆ ನಾನು ಮುಂದೆ ಬೆಳಿಬೋದು. ಇಲ್ಲಾಂದರೆ ನಮಗೆ ಇದೇ ಸ್ಟುಡಿಯೋ ಆಯಿತಾ? ಆಟೋನೇ ನಮಗೆ ಸ್ಟುಡಿಯೋ. ಅದಕ್ಕಾಗಿ ಈಗ ನಾನು ಸ್ಕೂಲಿಗೆ ಬಂದೆ. ಸ್ಕೂಲ್ ಟ್ರಿಪ್ ಇದೆ. ಸ್ಕೂಲ್ ಟ್ರಿಪ್ಪು ನನ್ನ ಮಗಳಿಗೆ ಕರ್ಕೊಂಡು ಅವಳಿಗೆ ಬಿಟ್ಟು ಮನೆಗೆ ಬಿಟ್ಟು ಮತ್ತು ವಾಪಸ್ಸು ನನ್ನ ದುಡಿಮೆಗೆ ಮತ್ತೆ ಬರಬೇಕು. ಈ ದಿನ ದುಡಿಮೆ 0 ಆಗಿರುತ್ತೆ. ಹಾಗಾಗಿ ಮಗಳು ಬಿಟ್ಟು ಬಂದಾದಮೇಲೆ ಮತ್ತೆ ಎಷ್ಟು ದುಡಿಮೆ ಆಗುತ್ತೆ ಅಂತ ನೋಡೋಣ. ಈಗ 4 ಗಂಟೆಗೆ 4 o'clock ಸ್ಕೂಲ್ ಬಿಡ್ತಾರೆ. ಸ್ಕೂಲ್ ಬಿಟ್ಟಾದಮೇಲೆ ನೋಡಿ ಸ್ಕೂಲು ತೋರಿಸ್ತೀನಿ ನಾನು ನಿಮಗೆ. ಸ್ಕೂಲು ಎಲ್ಲ ಮಕ್ಕಳು ಓಡಿ ಬರ್ತಾಯಿದ್ದಾರೆ, ಸ್ಕೂಲ್ ಮಕ್ಕಳು. ನಾನು ನನ್ನ ಮಗಳು ಕರ್ಕೊಬರಕ್ಕೆ ಹೋಗ್ತಾಯಿದ್ದೀನಿ. ನನ್ನ ಮಗಳು ಬರ್ತಾಳೆ ಈಗ. ಓಡಿ ಬಂದಿಲ್ಲ, ಇನ್ನೂ ಬರ್ತಾಳೆ ಈಗ. ಬಂದ್ಲು ನನ್ನ ಮಗಳು ಓಡಿ. ರೈಟ್ ಈಗ ಸ್ಕೂಲಿಂದ ಮಕ್ಕಳು ಕರ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ನನ್ನ ಮಕ್ಕಳು ಹಿಂದ್ಗಡೆ ಕೂತಿದ್ದಾರೆ. ಅವರಿಗೆ ಮನೆಗೆ ಬಿಟ್ಟು ಮತ್ತೆ ತಿರ್ಗಾ ವಾಪಸ್ ಬರೋದು. ಏನು ಹೇಳ್ಕೊಟ್ರೆ ಮಗ ಇವತ್ತು ಸ್ಕೂಲಲ್ಲಿ? ಹಾಂ ಸ್ಕೂಲಿಂದು ಸ್ಟೋರಿ ಎಲ್ಲ ನನ್ನ ಮಗಳು ಹೇಳ್ತಾ ಇದ್ದಾರೆ. ಸ್ಕೂಲ್ ಸ್ಟೋರಿ, ಬೆಳಗಿಂದ ಏನಾಯಿತು, ಏನು ಮಾಡಿದ್ರು ಟೀಚರು ಅಂತ ಸ್ಟೋರಿ ಹೇಳ್ತಾ ಇದ್ದಾರೆ. ನಾನು ಸ್ಟೋರಿ ಕೇಳ್ತಾ ಇದ್ದೆ. ನಾವು ಹಾಂ, ಏನು ಮಾಡಿದ್ರು ಏನು ಅಂತ ಅಲ್ಲ ನಮಗ ಹೇಳಿದೆ. ಇದು ಎಕ್ಸಾಮ್ಗೆಲ್ಲ ಬರ್ತಾಯಿತ್ತಾ? ಇದೆ, ಬರೀಬೇಕು. ಸ್ನೇಹಿತರೆ, ಹೀಗಿದೆ ನಮ್ಮ ಸ್ಟೋರಿ. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಸಪೋರ್ಟ್ ಮಾಡಿ. ನೀವೆಲ್ಲ ಸಪೋರ್ಟ್ ಮಾಡಿ ನನ್ನ ದೊಡ್ಡ ವ್ಯಕ್ತಿ ಆಗಂಗೆ ಮಾಡಿ.